Hi guys, welcome back to our YouTube channel. ಮಧು ಲಾಕ್ಸ್ ಆ್ಯಕ್ಚುಲಿ ಇವತ್ತಿಂದ ಹೋಗ್ಬೇಕು ಅಂದ್ಕೊಂಡಿದ್ನಲ್ಲ ನಾನು ಹೊರಗೆ. ಈ ಬೆಳಗ್ಗೆಯಿಂದನೂ ಮಳೆ ತಪ ಸುರಿದೈತಿ. ಹೋಗಿದ್ದೆ, ಈ ಮಳೆ ನಿಂತಿತ್ತಂತ ಹೋದೆ, ಇನ್ನೂ ನಮ್ಮ ಮನೆ ಮುಂದೆ ಹೋಗಿಲ್ಲ, ಆಲ್ರೆಡಿ ಮಳೆ ಸ್ಟಾರ್ಟ್ ಆಯ್ತು. ಹಾಗಾಗಿ ಇಲ್ಲೇ ಹೋಗಿ ಈ ಬ್ಯಾಗ್ದ ತೊಗೊಂಬಂದೆ, ಎಲೆ ಅವನ್ನೆಲ್ಲನೂ. ಇನ್ನೂ ಬ್ಲೌಸ್ ಪೀಸ್ ತೊಗೋಬೇಕು. ಆ್ಯಕ್ಚುಲಿ ನಾನು ಮೊನ್ನೆ ಚೈ ಜೊತೆ ಹೋದಾಗ ತೊಗೊಂಡಿದ್ರೆ ಶಾನೆ ಆಗ್ಬಿಡ್ತಿದ್ದೆ. ನಾನು ಬಿಡು ನಮ್ಮ ಮನೆಗೆ ಯಾರು ಬರ್ತಾರ, ಯಾರನ್ನ ಕರಿಬೇಕು ಅಂದ್ಕೊಂಡು ನಾನು ತೊಗೊಳ್ಳಿಲ್ಲ. ಬಟ್ ನನ್ನ ಡಿಪ್ಲೊಮಾ ಫ್ರೆಂಡು ಅವರೆಲ್ಲರೂ ಬರತ್ತಾರ. ಸೊ ಅವ್ರಿಗೆ ಹಂಗೆ ಅರ್ಶಿನ ಕುಂಕುಮ ಅದು ಕೊಟ್ಟು ಹೆಂಗೆ ಕಳ್ಸೋಕ್ಕಾಗ್ತೈತಿ, ಅವ್ರಿಗೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕಲ್ಲ. ಇವಾಗ ಅನ್ಸಾತೈತಿ ನನಗೆ, ಸೊ ತರಬೇಕಿತ್ತು ನಾನು ಮೊನ್ನೆ ಅಂತಂದು. ನೋಡ್ತೀನಿ ಇಲ್ಲಿ ನಿಯರ್ ಬೈ ಎಲ್ಲಾದರೂ ಸಿಕ್ಕರೆ ತೊಗೊಂಬರ್ತೀನಿ. ಇವಾಗ ಹೋಗಿ ಇಷ್ಟು ತೊಗೊಂಬಂದಿನಿ. ಇನ್ನೂ ಬ್ಯಾಂಗಲ್ಸ್ ತರಬೇಕು, ಬ್ಲೌಸ್ ಪೀಸ್ ತರಿಸ್ಬೇಕು, ಆಮೇಲೆ ಉಡಿಗೆ ಏನೇನು ತುಂಬ್ತಾರೆ ಎಲ್ಲ ತರಬೇಕು. ಎಲೆ ಆಲ್ರೆಡಿ ತಂದಿದ್ದಾಗಿತ್ತು ಇವಾಗ ಜಸ್ಟ್. ಇವತ್ತಿಂದು ಆ್ಯಕ್ಚುಲಿ ವಿಡಿಯೋ ಏನು ಅಂತಂದರೆ, ನಿನ್ನೆ ರೇಷನ್ ಏನು ತಂದಿದ್ದೆ ಅದನ್ನು ನಿಮ್ಮ ಮುಂದೆ ತೋರಿಸ್ಬೇಕಂತಂದು. ಫಸ್ಟ್ ಒನ್ ಕಂಫರ್ಟ್. ಇವಾಗ ಮಳೆಗಾಲ ಚಲೋ ಆಯ್ತು, ಕಂಫರ್ಟ್ ಇರಬೇಕು. ಫಸ್ಟ್ ಒನ್ ಕಂಫರ್ಟ್ ತೊಗೊಂಡಿನಿ. ಇವನ್ನ ಹಂಗೆ ನಿಮಗೆ ತೋರಿಸಿ ವಿಡಿಯೋ ಮಾಡಿ ಅಲ್ಲಿ ಯಾವ್ದ್ಯಾವ್ದು ಎಲ್ಲೆಲ್ಲಿ ಅಂತಂದು ಆ ಜಾಗಕ್ಕೆ ಫಿಕ್ಸ್ ಮಾಡಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಪಿನಾಯಿಲ್ ಕಲ್ಲರ್ಸೋದು. ಹಾರ್ಪಿಕ್ ತೊಗೊಂಡಿಲ್ಲ. ಹಾರ್ಪಿಕ್ ಆಲ್ರೆಡಿ ನಾನು 5 ಲೀಟ್ರಿನ ತೊಗೊಂಡಿನಿ, ಹಾಗಾಗಿ ಅದೈತಿ. ಗೆಸ್ ಮಾಡಿರಿ ಇಷ್ಟಕ್ಕೆ ಎಷ್ಟಾಗಿರ್ಬೋದು ಅಮೌಂಟು ಅಂತಂದು. ನಿಮ್ಮದು ಗೆಸ್ ಎಷ್ಟೈತೆ ನೋಡೋಣ, ಗೆಸ್ ಮಾಡಿರಿ ಎಷ್ಟಾಗಿರ್ಬಹುದು ಅಂತಂದು. 4 ಫ್ರೀಡಮ್ ಆಯಿಲ್ ತೊಗೊಂಡಿನಿ. 4 ಯಾಕೆ ತೊಗೊಂಡಿನಿ ಅಂದ್ರೆ ಈ ಸತಿ ಇನ್ನೂ 3 ಅದಾವು ಆಯಿಲ್ ಪ್ಯಾಕೆಟು, ಸೊ ಹಾಗಾಗಿ 4 ಇರಲಿ ಅಂತ ತೊಗೊಂಡಿನಿ. ಆಮೇಲೆ ಇದೊಂದು ಬ್ಯಾಸ್ಕೆಟ್ ತೊಗೊಂಡಿನಿ. ಇದಕ್ಕೆ ಆ್ಯಕ್ಚುಲಿ 179 ರುಪೀಸು, MRP 504 ರುಪೀಸು, ಆಫರ್ ಪ್ರೈಸ್ ಬಂದುಬಿಟ್ಟು 179. ಇದರಲ್ಲಿ ಬೆಳ್ಳುಳ್ಳಿ ಅದು ಹಾಕಿಡ್ಬೋದು. ಇದರಲ್ಲಿ ಫ್ರೂಟ್ಸ್ ತರ್ತೀನಲ್ಲ ನಾನು, ಇವಾಗ ಫ್ರೂಟ್ಸ್ ಹಾಕಿಡಕ್ಕಂತಂದು ತೊಗೊಂಡಿನಿ. ಆಮೇಲೆ ಇದು ಆಯಿಲ್ ಪ್ಯಾಕೆಟ್ ತೋರಿಸಿದ್ನಲ್ಲ ನಿಮ್ಗೆ, ಅದೇ 4 ಆಯಿಲ್ ಪ್ಯಾಕೆಟ್ ಅದಾವು. ಆಮೇಲೆ ಇವಾಗ ದೊಡ್ಡ ಬ್ಯಾಗ್ ಓಪನ್ ಮಾಡೋಣ. ಭಾಳ ಅಂದ್ರೆ ಭಾಳ ಐತಿ ಕೆಲಸ. ನೆಕ್ಸ್ಟ್ ಬಟ್ಟೆಗೆ ಹಾಕೋ ಕ್ಲಿಪ್ ತೊಗೊಂಡಿನಿ. ಎಷ್ಟು 5, 15, 30 ಕ್ಲಿಪ್ಸ್ ಅದಾವೆ ಇವು. 30 ಕ್ಲಿಪ್ಸ್ಗೆ ನಾನು 69 ರುಪೀಸ್ ಕೊಟ್ಟೀನಿ. ಪರ್ ಕ್ಲಿಪ್ಪು 2 ರೂಪೀಸ್ 30 ಪೈಸಾ ಬೀಳುತ್ತಿದೆ. ಸೊ ಅದನ್ನು ತೊಗೊಂಡಿನಿ. ಆಮೇಲೆ ಟೀ ಪೌಡ್ರ್ ತೊಗೊಂಡಿನಿ. ಪಿಂಕ್ ಮ್ಯಾಗಿ ತೊಗೊಂಡಿನಿ. ಆಮೇಲೆ ಇದು ಚೀಸ್ ಮ್ಯಾಗಿ ನನಗೆ ಡಿಮಾರ್ಟ್ ಒಳಗೆ ತೊಗೊಂಡಿದ್ದೆ ಅನ್ಸತಿ, ಸ್ಪೈಸಿಯಾಗಿ ಇಷ್ಟ ಆಗಿತ್ತಂತ ಇದು 2 ತೊಗೊಂಡಿನಿ. ನೆಕ್ಸ್ಟು ಉದ್ದಿನಬೇಳೆ, ಆಯಿಲ್, ಆಮೇಲೆ ಸ್ಪೈಸಸ್ ಮೆಂತ್ಯಕಾಳು, ಸೋಂಪು, ಚಕ್ಕೆ, ಲವಂಗ, ಅವಲಕ್ಕಿ. ಮೇನ್ ಥಿಂಕ್ ತೊಗೊಂಡಿದ್ದಂದ್ರೆ ನಾನು ಫಸ್ಟ್ ಮೇಲೆ ಇದ್ದಿದ್ದು ತೋರಿಸ್ಬಿಡ್ತೀನಿ. ಆಮೇಲೆ ಬ್ರಷಸ್ ತೊಗೊಂಡಿನಿ. ಬ್ರಷಸ್ ಖಾಲಿ ಆಗ್ಯಾವು. ಇವಾಗ ಮನೆಗೆ ಯಾರು ಬಂದ್ರೆ ಬ್ರಷಸ್ನ ಒಬ್ಬೊಬ್ಬರು ಮರ್ತು ಬಂದಿರ್ತಾರೆ, ಸೊ ಹಂಗಾಗಿ ಬ್ರಷ್ ತೊಗೊಂಡಿನಿ. ನಾನು ಚೇಂಜ್ ಮಾಡ್ಬೇಕು ಬ್ರಷ್, 1 ಮಂತ್ ಆಯಿತು. ಆಮೇಲೆ ಇದೊಂದು ತೊಗೊಂಡಿನಿ. ಇದು ರೋಸ್ಟರ್ ಇದ್ದಿದ್ದಿಲ್ಲ ಇದು ನಮ್ಮ ಮನ್ಯಾಗ, ಇದು ಒಂದು ತೊಗೊಂಡಿನಿ, 79 ರುಪೀಸ್. ನೆಕ್ಸ್ಟು ಸರ್ಫ್ ಎಕ್ಸೆಲ್ ಸೋಪಿಂಗ್ ಪೌಡರು, ಚೀಸ್ ಮ್ಯಾಗಿ ತೋರಿಸಿದ್ನಲ್ಲ ಅದೇ. ಆಮೇಲೆ ಕಡಲೆಬೇಳೆ. ಈ ಕ್ವಾಂಟಿಟಿ ಕಡಿಮೆ ತಂದಿನಿ ನಾನು, ಯಾಕಂದ್ರೆ ಮಲ್ಲೇಶ್ ಊರಿಗೆ ಹೋಗೋನಲ್ಲ, ಅವ ತೊಗೊಂಬರತ್ತಾನ ಕಡಲೆಬೇಳೆ ಅದನ್ನು. ಸೊ ಹಂಗಾಗಿ ಯಾವುದಲ್ಲಿಂದ ಊರಿಂದ ತರತ್ತಾನ ಅವನ್ನ ಸ್ವಲ್ಪ ಈಗ ನಾಳೆಗೆ ನನಗೇನೇನು ಬೇಕು ಅಷ್ಟು ನಾನು ಕ್ವಾಂಟಿಟಿ ಒಳಗೆ ಅರ್ಧ kg 1 kg ಹಿಂಗೆ ತೊಗೊಂಬಂದಿನಿ. ಆಮೇಲೆ ಚಿಲ್ಲಿ ಪೌಡರು. ಮೇನ್ ಥಿಂಗ್ ಸಾಕ್ಸ್ ತೊಗೊಂಡಿನಿ. ಯಾಕಪ್ಪ ಅಂದ್ರೆ ಚಳಿಗಾಲ ಸ್ಟಾರ್ಟ್ ಆಯಿತು, ಹಾಗಾಗಿ ಮನೆಯಾಗಿದ್ದ ಹಾಕ್ಕೊಳಕ್ಕೆ ಬೇಕಂತಂದು ಸಾಕ್ಸ್ ತೊಗೊಂಡಿನಿ. ಈ ಸಾಬೂದಾನ ನನ್ನ ಫೇವ್ರೇಟ್. ಇದು ಸಾಬೂದಾನ ಉಪ್ಪಿಟ್ಟು ಅಂದರೆ ಮಾಮೂಲಿ ಈ ಚುರ್ಮರಿಗೆ ಒಗ್ಗರಣೆ ಹಚ್ಚಿ ನಾವು ತಿಂತೀವಲ್ಲ, ಹಂಗೆ ಇದನ್ನು ಸ್ವಲ್ಪ
ಕುದಿಸಿ, ಇಲ್ಲಾಂದರೆ ರಾತ್ರಿನ ನೆನೆ ಇಟ್ಟು ಬೆಳಗ್ಗೆ ಆ ಥರ ಚುಮ್ಮರಿ ಒಗ್ಗರಣೆ ಹಚ್ಕೊಂಡು ತಿಂದ್ರೆ ಅಲ್ಟಿ ಆಗುತ್ತೆ. ಸೊ ಇದರದೊಂದು ರೆಸಿಪಿ ಹಾಕ್ತೀನಿ ನಿಮಗೆ. ಓಕೆ, ಯೂಟ್ಯೂಬ್ ಕಂಟೆಂಟ್ ಮಾಡೋರಿಗೆ ಇಷ್ಟಿಷ್ಟು ಸಿಕ್ಕರೂ ಯೂಟ್ಯೂಬ್ದಾಗ ಮಾಡಿ ಹಾಕ್ತೀನಿ, ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ ಅಂತ. ಆ್ಯಕ್ಚುಲಿ ನಾ ಇದನ್ನೆಲ್ಲ ನಿನ್ನೆ ಮುಗಿಸ್ಕೋಬೋದಿತ್ತು. ಯಾಕೆ ಇದೊಂದು ವೀಡಿಯೋ ಆಗುತ್ತಲ್ಲ ಅಂತಂದು ತಲೆ ಒಳಗೆ ಆ ಥರ ಯೋಚನೆ ಬರ್ತಾವೆ. ಸೊ ಸೋಪಿನ ಪೌಡ್ರ್ 2 ತೊಗೊಂಡೀನಿ. ಆಮೇಲೆ ರವೆ, ಇದು ಅವಲಕ್ಕಿ, ಇದು ರವೆ, ಇದು ನೋಡಿ ಪುಟಾಣಿ ಬೌಲ್ಸ್ 6 ಬೌಲ್ಸ್ ತೊಗೊಂಡಿನಿ ನಾನು. ಎಷ್ಟು 1 2 3 4 5 6 ತೊಗೊಂಡಿನಿ. ತಡ್ರಿ ಕಾಲ್ ಬರಾಕೈತಿ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಆ್ಯಕ್ಚುಲಿ ನಾನು 6 ತೊಗೊಂಡಿನಿ ಅಂದ್ಕೊಂಡಿದ್ದೆ, ಇವು 7 ಅದಾವು ಬೌಲ್ಸ್. ಇವಾಗ ನಾನೇನಾದರೂ ಕುಕ್ಕಿಂಗ್ ವ್ಲಾಗ್ಸ್ ಅದನ್ನು ಮಾಡುವಾಗ ಮಸಾಲೆ ಡಬ್ಬಿನ ಹಿಡ್ಕೊಂಬರ್ತೀನಿ. ಇವಾಗ ಇದ್ರೊಳಗೆ ಹಾಕಿಟ್ರೆ ಕ್ಯೂಟಾಗಿ ಕಾಣಿಸುತ್ತೆ. ಆಮೇಲೆ ಇವಾಗ ನಾಳೆ ವರಮಹಾಲಕ್ಷ್ಮಿ ಕುಂದ್ರಿಸ್ತೀನಲ್ಲ, ಅವಾಗ ನವಧಾನ್ಯನೂ ಹಾಕಕ್ಕೆ ಇಡಾಕು ಚಂದ ಕಾಣಿಸ್ತೈತಿ. ಸೊ ಇದನ್ನು ತೊಗೊಂಡಿನಿ. ಅಂದರೆ ಬಿಲ್ ಒಳಗೆ ಎಷ್ಟು ಹಾಕಕ್ಕೆ ನೋಡ್ತೀನಿ. ಬಿಲ್ ಎಲ್ಲಿರುತ್ತೆ? ಆಮೇಲೆ ಅಯ್ಯಪ್ಪ, ಇದು ಗಂಟೆ ಬಿಚ್ಚಾಕೆ ಬರೋಲ್ಲ ನಂಗೆ. ಆ್ಯಕ್ಚುಲಿ ನಾನು ಕಟ್ಟೀನಿ ನಿನ್ನೆ, ಬರೋಲ್ದು ರೀ ಗಾಯ್ಸ್, ಬರೋಲ್ದು. ಇವು ಪ್ಲೇಟ್ ತೊಗೊಂಡಿನಿ. ನಮ್ಮದು ಸಿರಾಮಿಕ್ ವೈಟ್. ಬೆಳಕು ಎಷ್ಟೈತೆ ಫೋಕಸ್. ಈ ಥರ 4 ಪ್ಲೇಟ್ ತೊಗೊಂಡಿನಿ. 1 ಪ್ಲೇಟಿಗೆ 69 ರುಪೀಸ್. ಸಿರಾಮಿಕ್ ಪ್ಲೇಟ್ ಇದ್ವಲ್ಲ, ನಮ್ಮ ಒಂದು ಉಳ್ದೈತಿ, ಎಲ್ಲನೂ ಒಡೆದು ಹಾಕೈತಿ. ಅಂದ್ರೇನು ಬಾಂಡೆ ತಿಕ್ಕವಾಗಲಿ, ಇಲ್ಲಾಂದ್ರೆ ಇವರು ಮನೆಯಾಗಿರ್ತಾರಲ್ಲ ಮಲ್ಲೇಶಪ್ಪ ಅವರು ಬುಟ್ಟಿ ಒಳಗೆ ತೊಳೆದಿಟ್ಟಿರ್ತೀನಿ. ಏನಾರು ಕಪ್ಪು ಅದನ್ನು ತೊಗೊಳಕ್ಕೆ ಹೋದಾಗ ಇದನ್ನು ತೊಗೊಳಕ್ಕೆ ಹೋಗಿ ಅದನ್ನು ಬಿಡಿಸಿ 4 ಪ್ಲೇಟ್ ಅವನೇ ಹೊಡೆದಾನ. ನಾ 1 ಪ್ಲೇಟ್ ಹೊಡೆದೀನಿ ಬಾಂಡೆ ತಿಕ್ಕುವ ಕೈ ಜರಗ್ ಬಿದ್ದು. ಇದು ಪ್ಲ್ಯಾಸ್ಟಿಕ್ ಅಲ್ಲ, ಇದಕ್ಕೇನೋ ಅಂತಾರೆ, ತಡಿ ಇಲ್ಲಿರ್ಬೇಕನ್ನೋ. ಇದಕ್ಕೇನು ಅಂತಾರೋ ಗೊತ್ತಿಲ್ಲ. ಪ್ಲ್ಯಾಸ್ಟಿಕ್ ಅಲ್ಲ, ಇವನ್ನ ಫ್ರೂಟ್ಸು ನಾಳೆಗೆ ಇಡಬೇಕಲ್ಲ, ಹಾಗಾಗಿ 4 ಪ್ಲೇಟ್ ತೊಗೊಂಡಿನಿ. ಬಟ್ ಇವನು ಊಟಕ್ಕೆ ಅದು ಯೂಸ್ ಮಾಡಲ್ಲ. ಪೂಜೆ ಮುಗಿದ್ಮ್ಯಾಗ ಪೂಜೆ ಐಟಮ್ಸ್ ಜೊತೆನೇ ಎತ್ತಿಟ್ಬಿಡ್ತೇನೆ ಇವನ್ನ. ಮತ್ತು ನೆಕ್ಸ್ಟ್ ಇಯರ್ಗೂ ಬರ್ತಾವೆ. ಆಮೇಲೆ ಪಾತ್ರೆ, ಸೋಪು. ನೆಕ್ಸ್ಟು ಶುಗರ್, 5 kg ಶುಗರ್. ಅಯ್ಯೋ, ಇದು ಗಂಟು ಬಿಚ್ಚಾಕೆ ಬರೋಲ್ಲ ನಂಗೆ. ಇದು 5 kg ಶುಗರ್. ಇಷ್ಟು ಗ್ರೋಸರೀಸ್ ತಂದೀನಿ ನಾನು. ಆಲ್ಮೋಸ್ಟ್ ಅರ್ಧ ರೇಷನ್ ಇತ್ತು ಅಂತ ನಾನು ಜಾಸ್ತಿ ತಂದಿಲ್ಲ. ನನಗೆ ಎಷ್ಟು ನೀಡೈತಿ ಅಷ್ಟು ನಾನು ತೊಗೊಂಬಂದೀನಿ. ಆಮೇಲೆ ಇವಾಗ ಹೋಗಿದ್ನಲ್ಲ, ಮತ್ತೇನು ತಂದೀನಿ ಅಂದ್ರೆ ಇನ್ನೂ ಸ್ವಲ್ಪ ಫ್ಲವರ್ಸ್ ತೊಗೊಂಬಂದೆ. 1/4 kg ತೊಗೊಂಬಂದೆ, ಇನ್ನೂ ಸ್ವಲ್ಪ ಬೇಕಾಗ್ತೈತಿ ಅಂತಂದು. ಆಮೇಲೆ ಇದಕ್ಕೇನಂತಾರ ಗೊತ್ತಿಲ್ಲ, ಇದೊಂದು ತೊಗೊಂಬಂದೆ. ಆಮೇಲೆ ಕಾಯಿ, ನಾಳೆ ಚೇಂಜ್ ಮಾಡಬೇಕಲ್ಲ ಲಕ್ಷ್ಮಿಗೆ ಕಾಯಿ. ನೆಕ್ಸ್ಟ್ ಊರ ಕಡೆ ಆದ್ರೆ ಫ್ರೀದಾಗ ಸಿಗ್ತಾವೆ. ಇದಕ್ಕೆ ಒಂದು 10 ರೂಪಾಯಿ ಒಂದು ಗೊಂಚಲಕ್ಕೆ 2 ತೊಗೊಂಬಂದಿನಿ. ನಾ 2 ಡೋರಿಗೂ ಹಾಕಬೇಕಲ್ಲ, ಹಾಗಾಗಿ 2 ತೊಗೊಂಬಂದಿನಿ. ಆಮೇಲೆ 2 kg ಬಾಳೆಹಣ್ಣು, kg 40 ರೂಪೀಸ್ ಬಾಳೆಹಣ್ಣು. 2 kg 80 ರೂಪೀಸ್ ಬಾಳೆಹಣ್ಣು ತೊಗೊಂಬಂದಿನಿ. ಆಮೇಲೆ ಸ್ಕ್ರಬ್ ಇದ್ದಿದ್ದಿಲ್ಲ, ಸ್ಕ್ರಬ್ಬು. ಆಮೇಲೆ 20 ಎಲೆ ತೊಗೊಂಡಿನಿ. 20 ಎಲೆಗೆ 40 ರೂಪಾಯಿ ಅನಿಸುತ್ತೆ. ಹೌದು, 10 ರೂಪಾಯಿಗೆ 5 ಎಲೆ. ಸೊ ಇನ್ನು ಹಿಂಗೆ ಫ್ರಿಜ್ನಾಗ ಇಡೋಣ, ನಾಳೆಗೆ ಬೇಕು. 20 ಅದು ತೊಗೊಂಡಿನಂದ್ರೆ ಕಂಕಣ ಅದು ಕಟ್ಟಬೇಕಲ್ಲ. ಆಮೇಲೆ ಹುಣಸೆ ಹಣ್ಣು ಖಾಲಿ ಆಗಿತ್ತು ರೀ, ಹಾಗಾಗಿ ಸಾಂಬಾರಿಗೆ ಅದಕ್ಕೆ ಬೇಕು ನಾಳೆಗೆ ಅಂತಂದು ಹುಣಸೆ ಹಣ್ಣು ತೊಗೊಂಡಿನಿ. ಇಷ್ಟು ಸದ್ಯಕ್ಕೆ ತೊಗೊಂಡಿನಿ, ಇನ್ನೂ ತೊಗೊಳ್ಳೋವು ಬಾಕಿ ಅದಾವು, ಅಲ್ಲೋಗಿ ತೊಗೊತೀನಂತ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ.
ನಾನು ವರಮಹಾಲಕ್ಷ್ಮಿನ ಗ್ರ್ಯಾಂಡ್ ಮಾಡಲ್ಲ. ನಾಳೆ ವಿಡಿಯೋದಾಗ ಕ್ಯೂರಿಯಾಸಿಟಿಯಿಂದ ಕಾಯ್ದು ನೋಡಿರಿ ನಾನು ಯಾವ ಥರ ಮಾಡ್ತೀನಿ ಅಂತಂದು. ಇದೇ ಪ್ಲೇಸ್ದಾಗ ಕುಂದರ್ಸ್ತೀನಿ ನಾವು ವರಮಹಾಲಕ್ಷ್ಮಿ. ಲಾಸ್ಟ್ ಇಯರು ಇಲ್ಲೇ ಮಾಡಿದ್ದೆ, ದೀಪಾವಳಿಗೆ ಲಕ್ಷ್ಮಿ ಇಲ್ಲೇ ಮಾಡಿದ್ದೆ, ಹಾಗಾಗಿ ಇಲ್ಲೇ ಕುಂದರ್ಸ್ತೀನಿ ಟೇಬಲ್ ಹಾಕಿ. ಸೊ ವಾಚ್ ಮಾಡಿರಿ ಹೆಂಗೈತಿ ಏನು ಅಂತಂದು ನಾಳೆ ವಿಡಿಯೋ ಒಳಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗುವ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.